ದೇವೇಗೌಡರು ಈ ದೇಶದ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಬ್ಬರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ದೇವೇಗೌಡ. Powerful people make places powerful. ದೇವೇಗೌಡರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಕಟ್ಟೋದನ್ನು ನಿಲ್ಸಕ್ಕಾಗುತ್ತೆ. ರಾಜಕೀಯ ಭಿನ್ನಾಭಿಪ್ರಾಯಗಳ ಮಧ್ಯೆಯೇ ಗೌರವದ ಮಾತುಗಳು ವೇದಿಕೆಯಲ್ಲಿ ಮೊಳಗಿದ ಕ್ಷಣ ಇದು. ಹಾಸನ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಕಂಡುಬಂದ ವಿಭಿನ್ನ ಚಿತ್ರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ನಡೆದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟನಾ ಸಮಾರಂಭದಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ತಮ್ಮದೇ ಶೈಲಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರನ್ನ ಹಾಡಿ ಹೊಗಳಿದ್ರು. ವೇದಿಕೆಯಲ್ಲಿ ಮಾತನಾಡಿದ ಶಿವಲಿಂಗೇಗೌಡ ಏನೆಲ್ಲ ಹೇಳಿದ್ರು ಕೇಳೋಣ ಬನ್ನಿ. ಮತ್ತೊಂದನ್ನು ಹೇಳ್ತಾರೆ ಒಬ್ರು ಪುಣ್ಯಾತ್ಮರು, ನಾನು ಒಂದು ಮನವಿ ಕೊಡ್ತೀನಿ, ದೇವೇಗೌಡರದೊಂದು ಸ್ಟ್ಯಾಚ್ಯೂ ಕಟ್ಟಬೇಕು. ದೇವೇಗೌಡರು ಈ ದೇಶದ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಬ್ಬರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇಡೀ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅಂತ ಪುಣ್ಯಾತ್ಮರ ಒಂದು ಸ್ಟ್ಯಾಚ್ಯೂನ ಕಟ್ಸೋಂತ ಭಾಗ್ಯ ನನಗೆ ಬಂದ್ರೆ ಅದಕ್ಕಿಂತ ಇನ್ನೇನೈತ್ರಿ, ಕಟ್ಸೋಣ. ಇವ್ರ ಹತ್ರ ಅರ್ಜಿ ತಗೊಂಡು ಕಟ್ಬೇಕ ನಾನು ಕಟ್ಟ ಆ ಸಮಯ ಬಂದಿಲ್ಲ, ಇನ್ನೂ ಸಮಯ ಕಾಲ ಕೂಡಿ ಬಂದಾಗ ಅದು ತಾನಾಗಿ ನಾನು ಬೇಡ ಅಂದ್ರೂ ದೇವೇಗೌಡರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಕಟ್ಟೋದನ್ನ ನಿಲ್ಸಕ್ಕಾಗತ್ತೆ ಅನ್ರಿ. ಅವರ ಎತ್ತರಕ್ಕೆ ಬೆಳೆದೋಗಿದ್ದಾರೆ. ಈ ದೇಶದ ಅತ್ಯುನ್ನತ ಕುರ್ಚಿ ಕೂತು ಬಂದಿದ್ದಾರೆ. ರಾಜಕೀಯದಲ್ಲಿ ನಮಗೆ ವಯಸ್ಸು ಇದೆ, ಭಿನ್ನಾಭಿಪ್ರಾಯಗಳಿರುತ್ತೆ. ಆ ಭಿನ್ನಾಭಿಪ್ರಾಯಗಳಿಂದ ಇನ್ನೊಂದು ಕಡೆ ಹೋಗಿ ನಾವೇನೋ ಆಗಿರ್ಬಹುದು, ಅದು ರಾಜಕೀಯ ಸಿದ್ಧಾಂತ. ಆದ್ರೆ ನಾನು ಯಾರಿಗೂ ಮೋಸ ಮಾಡಿ ಹೋಗಿಲ್ಲ, ಹೇಳಿ ಹೋಗಿದ್ದೇನೆ. ಇಲ್ಲ, ನನಗೆ ನನ್ನ ಕ್ಷೇತ್ರದ ಜನತೆಯ ಭಾವನೆ ಮುಖ್ಯ. ಈ ಸಾರಿ ಅರಸೀಕೆರೆ ಕ್ಷೇತ್ರಕ್ಕೆ ಎಲ್ಲ ಹೋಬಳಿಗಳಿಗೆ ನೀರನ್ನು ತರಬೇಕು ಅಂತಕ್ಕಂಥದ್ದು ನನ್ನ ದೃಢವಾದ ಸಂಕಲ್ಪ. ಅದಕ್ಕೋಸ್ಕರ ನಾನು ಹೋಗಲೇಬೇಕಾಗಿದೆ. ಕಾಂಗ್ರೆಸ್ ಈ ಸರಿ ಅಧಿಕಾರಕ್ಕೆ ಬರುತ್ತೆ. ನನ್ನ ಹಿತೈಷಿಗಳು, ನನ್ನ ರಾಜಕೀಯ ಸಿದ್ಧಾಂತದ ನಾನು ನಂಬಿಕೊಂಡಿರ್ತಕ್ಕಂಥ ಯಾರಾದರೂ ಒಬ್ಬರು ರಾಜಕಾರಣಿಗಳು ಈ ರಾಜ್ಯದಲ್ಲಿದ್ದಾರೆ ಅಂದ್ರೆ ಅದು ಸಿದ್ದರಾಮಣ್ಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತು. ಅವರ ಸಿದ್ಧಾಂತದಲ್ಲಿ ಬಂದಂಥವ್ನ. ಅವರು ಮೊದಲಿಂದ ಕುಡಿಯೋಕ್ ನೀರಿತ್ತೇನ್ರಿ ಅರಸೀಕೆರೆಗೆ? ಆಸ್ಪತ್ರೆಯಲ್ಲಿ ಬೆಳಗಾಂನಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಮನಗಿದ್ದೆ ನಾನು. ಬಂದು ಏನಕ್ಕೆ ಮನಗಿದ್ಯಾ, ಈ ರೀತಿ ಎಚ್.ಕೆ. ಪಾಟೀಲ್ ಉತ್ತರ ಕೊಡಬೇಕಾದ್ರೆ ಆಗೋದಿಲ್ಲ, ಅರಸೀಕೆರೆಗೆ ಬಹಳ ದುಡ್ಡು ಖರ್ಚಾಗುತ್ತೆ, ಈ ಯೋಜನೆ ತಗೊಳಕ್ಕಾಗಲ್ಲ ಅಂತ ಹೇಳಿದ್ರು. ಅದರಿಂದ ನನಗೆ ಮಾನಸಿಕವಾಗಿ ವೇದನೆ, ನನ್ನ ಜೀವನ ಬಹಳ ಬೇಸರ ಆಗಿದೆ. ನಾನು ಅದಕ್ಕೋಸ್ಕರ ಬಂದು ಆಸ್ಪತ್ರೆ ಸೇರಿದ್ದೀನಿ ಎಂದಾಗ, ಎಷ್ಟು ಕೋಟಿ ಆಗುತ್ತೋ ನಾನು ಕೊಡ್ತೇನೆ, ಬಾ ಎದ್ದ ಆಸ್ಪತ್ರೆಯಿಂದ ಅಂತೇಳಿ ಕರ್ಕ ಬಂದು 700 ಕೋಟಿ ಹಣ ಕೊಟ್ರಲ್ರಿ. ಇವ್ರನ್ನ ನೆನೆಸ್ಕೋಬಾರ್ದ ನಾವು? ಹೌದು, ಹೇಳಿದ್ರು, ಈ ಸಾರಿ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು, ನೀನ್ ನನ್ನ ಜೊತೆ ಬರ್ಬೇಕು, ಬರೀ ಬಂದು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗೋದು ಕಲ್ತ್ಕೊಬೇಡ, ಮಳೆ ಸರಿ ಸಾಯವ ಅಂದ್ರು. ಆಯ್ತಣ್ಣ, ಎರಡನೇ ಮಾತಿಲ್ಲ. ಇನ್ನು ಒಂದೇ ವೇದಿಕೆಯಲ್ಲಿ ಈ ರೀತಿಯ ಹೇಳಿಕೆ ಹೊರಬಂದಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಹುಟ್ಟಿಸಿದೆ. ವಿರೋಧ ಪಕ್ಷದ ನಾಯಕರಾಗಿದ್ದವರು ದೇವೇಗೌಡರ ಬಗ್ಗೆ ಇಂತಹ ಪ್ರಶಂಸೆ ಮಾತುಗಳನ್ನಾಡ್ತಿರುವುದು ಗಮನ ಸೆಳೆದಿದೆ. ಈ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗುವ ಸಾಧ್ಯತೆ ಇದೆ. ನಾಯಕತ್ವ, ಗೌರವ ಮತ್ತು ರಾಜಕೀಯ ಸಮೀಕರಣಗಳ ನಡುವಿನ ಈ ಮಾತುಗಳು ಯಾವ ದಿಕ್ಕಿಗೆ ಸಾಗುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ.